ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಅಲ್ಲಿನ ಹವಾನೇ ಬೇರೆ. ಅಂದು ಸಂಜೆ RCB ಮತ್ತು CSK ನಡುವೆ ಸೀಸನ್ನ ಅತಿ ದೊಡ್ಡ ಪಂದ್ಯಾಟ ನಡೆಯುತ್ತಿತ್ತು. ಇಡೀ ಸ್ಟೇಡಿಯಂ ಕೆಂಪು ಬಣ್ಣದ ಸಾಗರದಂತೆ ಕಾಣಿಸುತ್ತಿತ್ತು. ಕಿಕ್ಕಿರಿದು ಸೇರಿದ ಜನ. ಒಂದು ಕಡೆ ಕೊಹ್ಲಿಯ ಫ್ಯಾನ್ಸ್ ಈ ಸಲ ಕಪ್ಪು ನಮ್ಮದೇ ಅಂತ ಕಿರುಚುತ್ತಿದ್ದರೆ, ಇನ್ನೊಂದು ಕಡೆ ಧೋನಿಯ ಫ್ಯಾನ್ಸ್ ತಲಾ ಫಾರ್ ಎ ರೀಸನ್ ಅಂತ ಹೇಳುತ್ತಿದ್ದರು. ಇಲ್ಲಿ ವಿಕ್ಕಿ ಎಂಬ ಒಬ್ಬ ಅಪ್ಪಟ RCB ಫ್ಯಾನ್ ಹೇಗೋ ಕಷ್ಟಪಟ್ಟು ಕೆ ಸ್ಟ್ಯಾಂಡ್ನಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡಿದ್ದ. ಪಂದ್ಯದ ಕೊನೆಯ ಹಂತದಲ್ಲಿ ಎಮೋಷನ್ಸ್ ಜೋರಾಗಿತ್ತು. ಕೊನೆಯ ಓವರ್ನಲ್ಲಿ RCB ಗೆಲ್ಲಲು 21 ರನ್ನುಗಳ ಅವಶ್ಯಕತೆ ಇತ್ತು. ವಿಕ್ಕಿಯ ಪಕ್ಕದ ಸೀಟಿನಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ಅವನು ಹಳೆಯ ಕಾಲದ ಅಂದರೆ 2011ರ ಸೀಸನ್ನಿನ ವಿಜಯ್ ಮಲ್ಯ ಕಾಲದ RCB ಜರ್ಸಿಯನ್ನು ಧರಿಸಿದ್ದ. ಅವನ ಮುಖ ಒಂಥರ ವಿಚಿತ್ರವಾಗಿತ್ತು ಮತ್ತು ಕಣ್ಣುಗಳು ಗುಳಿಬಿದ್ದಂತೆ ಕಾಣಿಸುತ್ತಿತ್ತು. ಸ್ಟೇಡಿಯಂ ಅಷ್ಟೊಂದು ಗದ್ದಲದಿಂದ ಕೂಡಿದ್ದರೂ ಆ ವ್ಯಕ್ತಿ ಮಾತ್ರ ಯಾವುದೇ ಸದ್ದಿಲ್ಲದೆ ಮೌನವಾಗಿ ಪಂದ್ಯವನ್ನು ದಿಟ್ಟಿಸಿ ನೋಡುತ್ತಿದ್ದ. ವಿಕ್ಕಿ ಕುತೂಹಲದಿಂದ ಕೇಳಿದ್ದ, ಬ್ರೋ ಏನಿದು ಟೆನ್ಷನ್, ಸಿಕ್ಸರ್ ಖಂಡಿತವಾಗಿ ಹೊಡಿತಾರೆ ಅಂತ. ಆ ವ್ಯಕ್ತಿ ತಿರುಗಿ ನೋಡಿದ್ದ. ಅವನ ಕಣ್ಣುಗಳು ಪೂರ್ತಿಯಾಗಿ ಕೆಂಪಾಗಿದ್ದವು ಮತ್ತು ಅವನು ತುಂಬ ನಿಧಾನವಾಗಿ ಬಿಕ್ಕಳಿಸುತ್ತಿರುವ ಧ್ವನಿಯಲ್ಲಿ ಹೇಳಿದ್ದ, ನಾನು ಈ ಪಂದ್ಯದ ರಿಸಲ್ಟ್ ನೋಡಲು 15 ವರ್ಷಗಳಿಂದ ಕಾಯುತ್ತಿದ್ದೇನೆ. ಇಂದು ಗೆಲ್ಲಲೇಬೇಕು, ಇಲ್ಲವಾದಲ್ಲಿ ನಾನು ಈ ಗ್ಯಾಲರಿಯಿಂದ ಎಂದಿಗೂ ಹೋಗಲು ಸಾಧ್ಯವಿಲ್ಲ ಅಂತ. ಅವನು ಮಾತನಾಡುತ್ತಿದ್ದಂತೆ ವಿಕ್ಕಿಗೆ ವಿಪರೀತ ಚಳಿ ಅನಿಸುತ್ತಿತ್ತು. ಅಕ್ಕಪಕ್ಕದ ಜನರೆಲ್ಲ ಸಂಭ್ರಮಿಸುತ್ತಿದ್ದರೆ ಈ ವ್ಯಕ್ತಿಯ ಸುತ್ತಮುತ್ತ ಮಾತ್ರ ಒಂದು ರೀತಿಯ ಕತ್ತಲೆ ಆವರಿಸಿದಂತೆ ಕಾಣಿಸುತ್ತಿತ್ತು. ಕೊನೆಯ ಎಸೆತಕ್ಕೆ 6 ರನ್ನುಗಳ ಅವಶ್ಯಕತೆ ಇತ್ತು. ಬ್ಯಾಟ್ಸ್ಮನ್ ಬಾರಿಸಿದ ಚೆಂಡು ನೇರವಾಗಿ ಅವರು ಕುಳಿತಿದ್ದ ಗ್ಯಾಲರಿಯ ಕಡೆಗೆ ಗಾಳಿಯಲ್ಲಿ ತೇಲಿ ಬಂದಿತ್ತು. ಇಡೀ ಸ್ಟೇಡಿಯಂ ಕಿರುಚುತ್ತಿತ್ತು. ಆ ವ್ಯಕ್ತಿ ಸೀಟಿನಿಂದ ಎದ್ದು ನಿಂತು ಕೈಗಳನ್ನು ಮೇಲಕ್ಕೆ ಚಾಚಿದ್ದ. ಚೆಂಡು ಅವನ ಕೈಗಳಿಗೆ ತಾಗಿದಂತೆ ಕಂಡಿತ್ತು. ಆ ಕ್ಷಣಕ್ಕೆ ಆ ವ್ಯಕ್ತಿ ಮಾಯವಾಗಿದ್ದ. ಇಲ್ಲಿ RCB ಗೆದ್ದಿತ್ತು. ವಿಕ್ಕಿ ಖುಷಿಯಿಂದ ಪಕ್ಕದವನನ್ನು ಅಪ್ಪಿಕೊಳ್ಳಲು ಹೋದರೆ ಅಲ್ಲಿ ಯಾರೂ ಇರಲಿಲ್ಲ. ಆ ಸೀಟು ಖಾಲಿಯಾಗಿತ್ತು. ಆದರೆ ವಿಚಿತ್ರವೆಂದರೆ ಆ ಸೀಟಿನ ಮೇಲೆ ಒಂದು 2011ರ ಕಾಲದ ಹಳೆಯ ಟಿಕೆಟ್ ಇತ್ತು ಮತ್ತು ಅದರ ಮೇಲೆ ರಕ್ತದ ಬಣ್ಣದಲ್ಲಿ ಬರೆದಿತ್ತು, ಫೈನಲಿ ಐ ಕ್ಯಾನ್ ರೆಸ್ಟ್ ಅಂತ. ಪಂದ್ಯ ಮುಗಿದು ಹೊರಬರುವಾಗ ವಿಕ್ಕಿ ಅಲ್ಲಿನ ಹಳೆಯ ಗಾರ್ಡ್ ಒಬ್ಬರಿಗೆ ಈ ಬಗ್ಗೆ ಹೇಳಿದ್ದ. ಆ ಗಾರ್ಡ್ ನಡುಗುತ್ತಾ ಹೇಳಿದ್ದರು, ಸರ್ 2011ರ ಒಂದು ಪಂದ್ಯದಲ್ಲಿ RCB ಸೋತಾಗ ಅತಿಯಾದ ಬೇಸರದಿಂದ ಇದೇ ಕೆ ಸ್ಟ್ಯಾಂಡ್ನಲ್ಲಿ ಒಬ್ಬ ಅಭಿಮಾನಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದ. ಅವನು ಸಾಯುವ ಮುನ್ನ RCB ಗೆಲ್ಲೋದನ್ನು ನೋಡದೆ ಸಾಯಲ್ಲ ಅಂತ ತನ್ನ ಫ್ರೆಂಡ್ಸ್ಗಳಿಗೆ ಹೇಳಿದ್ನಂತೆ. ಅಂದಿನಿಂದ ಪ್ರತಿ ಬಾರಿ ದೊಡ್ಡ ಪಂದ್ಯ ನಡೆದಾಗಲೂ ಆ ಸೀಟಿನಲ್ಲಿ ಯಾರೋ ಒಬ್ಬರು ಕುಳಿತಿರುತ್ತಾರೆ ಅಂತ ತುಂಬ ಜನ ಹೇಳೋದನ್ನು ಕೇಳಿದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ್ದ. ವ್ಯಕ್ತಿ ತನ್ನ ಫೋನ್ನಲ್ಲಿ ತೆಗೆದಿದ್ದ ಫೋಟೋ ನೋಡಿದಾಗ ಅವನ ಕೈಗಳು ನಡುಗಿದ್ದವು. ಫೋಟೋದಲ್ಲಿ ವಿಕ್ಕಿ ಒಬ್ಬನೇ ಇದ್ದ. ಆದರೆ ಅವನ ಪಕ್ಕದ ಸೀಟಿನಲ್ಲಿ ಒಂದು ಕಪ್ಪು ಬಣ್ಣದ ನೆರಳು RCBಯ ಬಾವುಟವನ್ನು ಹಿಡಿದು ನಿಂತಿರುವಂತೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು.